ದಿನೇ ದಿನೇ ಅಪಾಯಕಾರಿ ಆಗ್ತಿದ್ದಾವೆ ಬಿಎಂಟಿಸಿ ಬಸ್ಗಳು. ಜನರು ಬಸ್ಗಳಲ್ಲಿ ಓಡಾಡಬೇಕಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಯಾಣಿಕರು ಇರುವಾಗಲೇ ಪದೇ ಪದೇ ಬ್ರೇಕ್ ಫೇಲ್ ಜಾಸ್ತಿ ಆಗ್ತಾ ಇದೆ. ಪ್ರಯಾಣಿಕರನ್ನ ಅಪಾಯಕ್ಕೆ ದೂಡ್ತಿರುವ ಬಿಎಂಟಿಸಿ ಬಸ್ಗಳು. ಬಿಎಂಟಿಸಿ ಬಸ್ಗಳ ಬ್ರೇಕ್ ಹಾಗೆ ನೆಟ್ ಬೋಲ್ಟ್ ಸರಿಪಡಿಸುವಂತೆ ಆಗ್ರಹ ಹೆಚ್ಚಾಗಿದ್ದು, ಪದೇ ಪದೇ ಪ್ರಕರಣ ಮರುಕಳಿಸ್ತಾ ಇದ್ರೂ ಕೂಡ ಬಿಎಂಟಿಸಿ ಮೌನವಾಗಿರೋದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ನೋಡಿ, ಸಾಕಷ್ಟು ಬಾರಿ ಬಿಎಂಟಿಸಿ ಬಸ್ಗಳು ನಡು ರಸ್ತೆಯಲ್ಲೇ ಬ್ರೇಕ್ ಫೇಲ್ ಆಗಿರೋದನ್ನ ನಾವು ಗಮನಿಸಿದ್ದೀವಿ. ಸೊ ಈಗ ಅಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ರೂ ಕೂಡ ಬಿಎಂಟಿಸಿ ಯಾಕೆ ಸುಮ್ಮನೆ ಇದೆ, ಯಾಕೆ ಮೌನವಾಗಿದೆ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಇತ್ತ ದಿನೇ ದಿನೇ ಅಪಾಯಕಾರಿ ಆಗ್ತಾ ಇದ್ದು ಪ್ರಯಾಣಿಕರನ್ನ ಬಿಎಂಟಿಸಿ ಬಸ್ ಅಪಾಯಕ್ಕೆ ದೂಡ್ತಾ ಇದ್ರೂ ಕೂಡ ಸರಿಪಡಿಸುವಂತಹ ಕೆಲಸ ಯಾಕೆ ನಡೀತಾ ಇಲ್ಲ? ಪ್ರಯಾಣಿಕರು ಬಸ್ನಲ್ಲಿ ಇರುವಂತಹ ಸಂದರ್ಭದಲ್ಲೇ ಬ್ರೇಕ್ ಫೇಲ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದು, ಇತ್ತ ಈ ಒಂದು ಘಟನೆ ಪದೇ ಪದೇ ಮರುಕಳಿಸ್ತಾ ಇದ್ರೂ ಕೂಡ ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು? ಒಂದು ಕಡೆ ಶಕ್ತಿ ಯೋಜನೆ, ಸರ್ಕಾರದ ಶಕ್ತಿ ಸ್ಕೀಮ್ನಿಂದಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ. ಸಾಕಷ್ಟು ಜನ ಅದನ್ನೇ ಹೇಳಿದ್ರು, ನಮಗೆ ಉಚಿತ ಪ್ರಯಾಣ ಬೇಕಾಗಿರ್ಲಿಲ್ಲ, ಸರಿಯಾದ ಸಮಯಕ್ಕೆ ಬಸ್ಗಳು ಬಂದ್ರೆ ಸಾಕು, ಹಾಗೆ ನೆಟ್ಗೆ ಬಸ್ಗಳಿದ್ರೆ ಸಾಕು ಅಂತ. ನೋಡಿ, ಈಗ ಅದು ಕೂಡ ಬೆಂಗಳೂರಿನಲ್ಲೇ ಅತಿ ಹೆಚ್ಚಾಗಿ ಬಿಎಂಟಿಸಿ ಬಸ್ಗಳು ಬ್ರೇಕ್ ಫೇಲ್ ಆಗ್ತಾ ಇದ್ದು ಪ್ರಯಾಣಿಕರು ಬಸ್ಗಳಲ್ಲಿ ಓಡಾಡೋದು ಎಷ್ಟು ಸೇಫ್ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅಂದ್ರೆ ಜನವರಿಯಲ್ಲಿ ಕೆಂಗೇರಿ ಬಳಿ ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ಅಂಗಡಿಗೆ ಡಿಕ್ಕಿ ಹೊಡೆದಿತ್ತು. ಬೀಡಾ ಅಂಗಡಿಗೆ ಗುದ್ದಿತ್ತು ಬಿಎಂಟಿಸಿ ಬಸ್. ಅದಾದ ಮೇಲೆ ಏಪ್ರಿಲ್ 14ರಂದು ಮೊನ್ನೆ ಗೊರಗುಂಟೆಪಾಳ್ಯದಲ್ಲಿ ಬಿಎಂಟಿಸಿ ಬಸ್ ಒಂದು ಬ್ರೇಕ್ ಫೇಲ್ ಆಗಿ ಬ್ರಿಡ್ಜ್ ಮೇಲೆ ಹಾರಿತ್ತು, ಇವಿ ಬಸ್ ಅದು. ಇನ್ನು ಇದಿಷ್ಟೇ ಅಲ್ಲ, ಏಪ್ರಿಲ್ 18ರಂದು ಕೂಡ ಕೊಟ್ಟಿಗೆಪಾಳ್ಯದಲ್ಲಿ ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ ಆಗಿತ್ತು. ಹಾಗೆ ಏಪ್ರಿಲ್ 1ರಂದು ಕೂಡ ರಾಮೋಹಳ್ಳಿ ಬಳಿ ಒಂದೇ ಭಾರತ ಎಕ್ಸ್ಪ್ರೆಸ್ ರೈಲನ್ನೇ ಟ್ರ್ಯಾಕ್ ಅಲ್ಲಿ ನಿಲ್ಲಿಸಿಬಿಟ್ಟಿತ್ತು ಬಿಎಂಟಿಸಿ ಬಸ್. ರಾಮೋಹಳ್ಳಿ ರೈಲ್ವೆ ಕ್ರಾಸ್ ಬಳಿ ಈ ಘಟನೆ ನಡೆದಿತ್ತು, ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಈ ರೀತಿ ಟೆಕ್ನಿಕಲ್ ಸಮಸ್ಯೆ ಇದ್ರೂ ಕೂಡ ಬಿಎಂಟಿಸಿ ಬಸ್ಗಳನ್ನ ಯಾಕೆ ರಸ್ತೆಗೆ ಇಳಿಸಲಾಗ್ತಾ ಇದೆ? ಹಾಗಿದ್ರೆ ಜನರ ಪ್ರಾಣ ಇವರಿಗೆ ಲೆಕ್ಕಕ್ಕೆ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿ ಬಸ್ ಅಲ್ಲಿ ಜರ್ನಿ ಮಾಡೋದು ಎಷ್ಟು ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಮೂಡಿ ಬರುತ್ತೆ. ಯಾಕಂದ್ರೆ ಪದೇ ಪದೇ ನಡು ರಸ್ತೆಯಲ್ಲೇ ಬಿಎಂಟಿಸಿ ಬಸ್ಗಳು ಬ್ರೇಕ್ ಫೇಲ್ ಆಗಿ ನಿಲ್ತಾ ಇರೋದು, ಅವಘಡಗಳು ಸಂಭವಿಸ್ತಾ ಇರೋದು ಎಲ್ಲಕ್ಕೂ ಕೂಡ ಭಯಕ್ಕೆ ಕಾರಣ ಆಗಿದೆ ಇದೆಲ್ಲ ಅಂತಾನೆ ಹೇಳಬಹುದು. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಬಿಎಂಟಿಸಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾಕೆ ಸುಮ್ಮನೆ ಇದ್ದಾರೆ, ಸರಿಪಡಿಸೋ ಕೆಲಸ ಯಾಕೆ ನಡೀತಾ ಇಲ್ಲ ಅಂತ? ಮಧುಮಾಲ, ಬೆಂಗಳೂರಿನಲ್ಲಿ ಪ್ರಯಾಣಿಕರಿಗೆ ನೆಚ್ಚಿನ ಸೇವೆ ಎನ್ನುವಂತ ನಿಟ್ಟಿನಲ್ಲಿ ಸಾರಿಗೆ ಸೇವೆಯನ್ನು ಕೊಡ್ತಿರುವಂತಹ ಬಿಎಂಟಿಸಿ ಬಸ್ಗಳೇನಿದ್ದಾವೋ ಆ ಬಸ್ಗಳು ಪದೇ ಪದೇ ಬ್ರೇಕ್ ಫೈಲ್ಯೂರ್ ಆಗಿ ಜನರಿಗೆ ತೊಂದರೆಗೆ ಈಡು ಮಾಡುವಂತ ಕೆಲಸ ಕೂಡ ಮಾಡ್ತಿದ್ದಾವೆ. ಪ್ರತಿ ಬಾರಿಯೂ ಕೂಡ ಈ ಒಂದು ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಸಾರಿಗೆ ಸಚಿವರನ್ನ ಕೇಳಿದ್ರೆ ಅಥವಾ ಬಿಎಂಟಿಸಿ ಅಧಿಕಾರಿಗಳನ್ನ ಕೇಳಿದ್ರೆ, ಇಲ್ಲ ಸಾಮಾನ್ಯವಾಗಿ ಈ ರೀತಿ ಘಟನೆಗಳಾಗ್ತವೆ, ಜನರಿಗೆ ತೊಂದರೆ ಕೊಡದಂತೆ ನೋಡ್ಕೊಳ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ತಗಾದೆ ಉತ್ತರವನ್ನ ಕೊಡುವಂತ ಕೆಲಸ ಅಧಿಕಾರಿಗಳು ಕೂಡ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಈ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದಾವೆ. ಈ ಏರಿಕೆ ಆಗ್ತಿದ್ರು ಕೂಡ ಈ ಸಂಬಂಧಪಟ್ಟಾಗೆ ಅಧಿಕಾರಿಗಳು ನೀರುವ ಮೌನ ವಹಿಸಿರುವಂತದ್ದು ಕೂಡ ಒಂದ್ ರೀತಿ ಬೇಸರದ ಸಂಗತಿ ಅಂದ್ರೆ ತಪ್ಪಾಗಲ್ಲ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಘಟನೆಗಳನ್ನ ನೋಡೋದಾದ್ರೆ ಜನವರಿ 19, 2025 ಸ್ಥಳ ಕೆಂಗೇರಿ ಇದೆಯೋ, ಬಿಎಂಟಿಸಿ ಬಸ್ ಬ್ರೇಕ್ ಫೈಲ್ಯೂರ್ ಆಗಿ ಬೀಡಾ ಅಂಗಡಿಗೆ ನುಗ್ಗುತ್ತೆ. ನುಗ್ಗಿದಂತಹ ಸಂದರ್ಭದಲ್ಲಿ ಅಲ್ಲಿ ಆಕ್ಸಿಡೆಂಟ್ ರಭಸಕ್ಕೆ ಅಂಗಡಿ ನಜ್ಜುಗುಜ್ಜಾಗತ್ತೆ. ಅಲ್ಲಿ ಯಾರು ಇಲ್ಲದಂತಹ ಕಾರಣದಿಂದಾಗಿ ಅಲ್ಲಿ ದೊಡ್ಡ ಅನಾಹುತವೇ ಕೈ ತಪ್ಪಿ ಹೋಗುತ್ತೆ. ಅದಾದ ಬಳಿಕ ಏಪ್ರಿಲ್ 14, 2025 ಗೊರಗುಂಟೆಪಾಳ್ಯದಲ್ಲಿ ಆದಂತಹ ಘಟನೆ. ಬಿಎಂಟಿಸಿ ಬಸ್ ಇದು ಅಂದ್ರೆ ಬ್ರೇಕ್ ಫೇಲ್ಯೂರ್ ಆಗಿ ಈ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಸಂಚರಿಸಿದಂತಹ ವೇಳೆ ಏಕಾಏಕಿ ಬ್ರೇಕ್ ಫೇಲ್ಯೂರ್ ಆಗಿ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ತಡೆಗೋಡೆಯನ್ನ ಹೊಡೆದು ಅರ್ಧ ಬಸ್ ಆಚೆ ಅರ್ಧ ಬಸ್ ಇದರಲ್ಲಿ ಅಂತ ರೋಡಲ್ಲಿ ಕೂಡ ನಿಲ್ಲುವಂತ ಕೆಲಸ ಕೂಡ ಆಗಿರುತ್ತೆ. ಅದಾದ ಬಳಿಕ ಏಪ್ರಿಲ್ 18ರಂದು ನೋಡೋದಾದ್ರೆ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಂತಹ ಘಟನೆ ಕೂಡ ಇಲ್ಲಿ ಒಂದ್ ರೀತಿ ಬಿಎಂಟಿಸಿ ನಿಗಮದ ಅಧಿಕಾರಿಗಳ ವಿರುದ್ಧವಾಗಿ ಪ್ರಯಾಣಿಕರ ಆಕ್ರೋಶನ ಹೊರಗಾಕುವಂತ ಕೆಲಸ ಮಾಡ್ತಾರೆ. ಬಸ್ ತುಂಬಾ ಪ್ರಯಾಣಿಕರಿದ್ದಾಗಲೇ ಈ ಒಂದು ಘಟನೆ ನಡೆದು ಅನಾಹುತ ಆಗಿದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಕೂಡ ಬಿಎಂಟಿಸಿ ಅಧಿಕಾರಿಗಳ ಮೇಲೆ ಆಗ್ತಿರುವಂತದ್ದು. ಜೊತೆಗೆ
ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮೇಲೂ ಕೂಡ ಆಗ್ತಿರುವಂತದ್ದು. ಜೊತೆಗೆ ಏಪ್ರಿಲ್ 1, 2025 ಆದಂತಹ ಒಂದು ರಾಮವಳ್ಳಿ ನಡೆದಂತಹ ಬ್ರೇಕ್ ಫೇಲ್ಯೂರ್ ಘಟನೆ ಏನಿದೆಯೋ, ಡಿಪೋ ನಂಬರ್ 21ಕ್ಕೆ ಸೇರಿದಂತಹ RR ನಗರ ಮಾರ್ಗವಾಗಿ ಸಂಚರಿಸುತ್ತಿದ್ದಂತ ಈ ಒಂದು ಬಸ್ ಕೂಡ ಬ್ರೇಕ್ ಫೇಲ್ಯೂರ್ ಆಗಿ ಜೊತೆಗೆ ಟೆಕ್ನಿಕಲ್ ಸಮಸ್ಯೆ ಕೂಡ ಏನು ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಆ ಕ್ಷಣ ಹೇಳ್ತಾರೆ. ಜೊತೆಗೆ ಇತ್ತೀಚಿನ ಒಂದೂವರೆ ತಿಂಗಳ ಹಿಂದೆ ಆಟೋ ಚಾಲಕನನ್ನ 2 ಬಸ್ಗಳ ಮಧ್ಯಭಾಗದಲ್ಲಿ ಸಿಲುಕಿ ಬ್ರೇಕ್ ಫೇಲ್ಯೂರ್ ಆಗಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಕೊಡ್ತಾರೆ. ಆದ್ರೆ ಆಟೋ ಚಾಲಕ ಸ್ಥಳದಲ್ಲೇ ದುರ್ಮರಣ ಹೊಂದುವಂತ ಕೆಲಸ ಕೂಡ ಆಗ್ತದೆ. ಈ ಒಂದು ವಿಚಾರವಾಗಿ ಸಾರಿಗೆ ನಿಗಮದ ಅಧಿಕಾರಿಗಳು ಯಾರು ಕೂಡ ಇದಕ್ಕೊಂದು ಉತ್ತರ ಕೊಟ್ಟಿರ್ಲಿಲ್ಲ. ಪ್ರಮುಖವಾಗಿ ಕಾರಣ ಆಗಿದ್ದಂತಹ ಬ್ರೇಕ್ ಫೇಲ್ಯೂರ್ ಎನ್ನುವಂತ ಮಾಹಿತಿಯನ್ನು ಕೂಡ ಸ್ಥಳದಲ್ಲಿದ್ದಂತಹ ಜನರು ಕೂಡ ನೋಡಿರ್ತಾರೆ. ಆದ್ರೆ ಇದುವರೆಗೂ ಕೂಡ ಯಾರು ಉತ್ತರ ಕೊಡದಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಹೊರಗಾಕುವಂತ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಬ್ರೇಕ್ ಫೇಲ್ಯೂರ್ ಸಂಗತಿಗಳು ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ಭಾಗದಲ್ಲಿ ಆಗ್ತಾನೆ ಇರ್ತವೆ. ಇದಕ್ಕೆ ಶಾಶ್ವತ ಪರಿಹಾರವನ್ನ ಕೊಡ್ಲಿಕ್ಕೆ BMTC ಅಧಿಕಾರಿಗಳು ಯಾಕೆ ಮುಂದಾಗ್ತಾ ಇಲ್ಲ ಎನ್ನುವಂಥದ್ದು ಕೂಡ ಈ ಒಂದು ಘಟನೆಗಳು ಯಾವಾಗ ಕಾಣಸಿಗುತ್ತೋ ಅಂದಿನಿಂದ ಉತ್ತರ ಸಿಗದೆ ಇದ್ದಂತಹ ಪಕ್ಷದವರೆಗೂ ಕೂಡ ಇದೇ ರೀತಿಯಾದ ಒಂದು ಸಮಸ್ಯೆ ಕಾಡ್ತಾ ಇರುವಂತದ್ದು. ಸದ್ಯ ಈಗಲೂ ಕೂಡ ಬೆಳಗ್ಗೆ ಮೈಸೂರು ರಸ್ತೆಯಲ್ಲೂ ಕೂಡ ಬೆಂಗಳೂರಿನ ಪ್ರಮುಖವಾದಂತಹ ಸಂಚಾರ ಮಾರ್ಗವಾಗಿ ಸಂಚರಿಸುತ್ತಿದ್ದಂತಹ BMTC ಬಸ್ ಒಂದು ಕೂಡ ಇವತ್ತಿನ ಕ್ಷಣದಲ್ಲೂ ಕೂಡ ಬ್ರೇಕ್ ಫೇಲ್ಯೂರ್ ಆಗಿ ನಿಂತಿದೆ ಎನ್ನುವಂತ ಮಾಹಿತಿಯನ್ನು ಕೂಡ BMTC ನಿಗಮದ ಅಧಿಕಾರಿಗಳು ಕೊಡ್ತಿರುವಂತದ್ದು. ಇದು ಮುಂದುವರೆದವಾಗಿ ನಡೀತಾ ಇದೆ ಹೊರತು ಇದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಅಧಿಕಾರಿಗಳು ಇನ್ನೂ ಮುಂದಾಗ್ತಾ ಇಲ್ಲ. ಮಧುಮಾಲ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.